ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಯೂಟ್ಯೂಬರ್ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ಆಗಮಿಸಿದ್ದಾರೆ. ಸಮೀರ್ ಮನೆ ಬಳಿ ಕಾದು ಕಾದು ಪೊಲೀಸರು ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಬಳಿ ಇರುವಂತಹ ಸಮೀರ್ ಮನೆ ಸಮೀಪ ಕಾದು ವಾಪಸ್ಸಾಗಿದ್ದಾರೆ. ಯಾರು ಬಾಗಿಲು ತೆಗೆಯದ ಕಾರಣ ಪೊಲೀಸರು ವಾಪಸ್ಸಾಗಿದ್ದಾರೆ. ಎಂಡಿ ಸಮೀರ್ ಮನೆಯಲ್ಲಿ ಯಾರು ಇಲ್ಲ ಅನ್ನೋ ಮಾಹಿತಿ ಅವರಿಗೆ ಸಿಕ್ಕಿದೆ. ಸಮೀರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಸಂಬಂಧ ಸಮೀರ್ ಮನೆಗೆ ಪೊಲೀಸರು ಆಗಮಿಸಿದ್ರು. ಬಹಳಷ್ಟು ಸಮಯ ಕಾದಿದ್ದಾರೆ, ಆದರೆ ಯಾರು ಇರಲಿಲ್ಲ ಮನೆಯಲ್ಲಿ ಅನ್ನೋದು ಗೊತ್ತಾಗಿದೆ. ಅವರಿಗೆ ಮಾಹಿತಿ ಪಡ್ಕೊಂಡು ಸದ್ಯ ಅಲ್ಲಿಂದ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಂಡಿ ಸಮೀರ್ ಬನ್ನೇರುಘಟ್ಟ ಸಮೀಪದ ನಿವಾಸದ ಸ್ಥಳದಿಂದ. ಪ್ರಜ್ವಲ್, ಪೊಲೀಸರು ಬಂದಿದ್ರು, ಮನೆಯಲ್ಲಿ ಯಾರು ಇರಲಿಲ್ವಾ? ಸೊ ಕಾದು ವಾಪಸ್ಸಾಗಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಇದೆ. ಏನಾದರೂ ಟ್ರೇಸ್ ಔಟ್ ಮಾಡಿದ್ದಾರೆ? ವಿಜಯ್, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಏನು ಒಂದು AI ವಿಡಿಯೋವನ್ನು ಮಾಡಿರ್ತಾರೆ. ಈ ಒಂದು ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಅವರು ವಿಡಿಯೋವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಆಗಿರ್ಬೋದು. ಹಾಗೆ ಇದೊಂದು ಅಪಪ್ರಚಾರ ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೇ ಸಾಕ್ಷಿ ಮತ್ತು ಪುರಾವೆಗಳಿಲ್ಲದೆ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಒಂದು ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸರು ದಾಖಲಿಸಿಕೊಂಡಿರ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಬೆಳ್ತಂಗಡಿ ಪೊಲೀಸರು ಬನ್ನೇರುಘಟ್ಟ ಸಮೀಪದಲ್ಲಿರುವ ಸಮೀರ್ ಅವರ ಮನೆಗೂ ಕೂಡ ಬಂದಿದ್ರು. ಆದ್ರೆ ಅವರ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಸಾಕಷ್ಟು ಅವರನ್ನ ಕರೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಆದ್ರೆ ಬಾಗಿಲನ್ನ ಕೂಡ ತೆರೆಯೋದಿಲ್ಲ. ನಾನೀಗ ಅದೇ ಒಂದು ಅವರ ನಿವಾಸದ ಸಮೀಪದಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ನಿವಾಸದಲ್ಲಿ ಅವರು ವಾಸವಾಗಿದ್ದಾರೆ. ಇಲ್ಲಿರುವಂತಹ ಗ್ರೌಂಡ್ ಫ್ಲೋರ್ ನಲ್ಲಿ ಅವರು ವಾಸವಾಗಿರುವಂತದ್ದು. ಯಾವಾಗ ಪೊಲೀಸರು ಬರ್ತಾರೆ, ಅನಂತರದ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ಒಂದು ಸರಳಿನ ಡೋರ್ ಏನಿದೆ ಅಲ್ಲಿ ನಿಂತು ಸುಮಾರು ಹೊತ್ತು ಕರೀತಾರೆ, ಆದ್ರೆ ಯಾರು ಕೂಡ ಬಾಗಿಲನ್ನ ತೆರೆಯೋದಿಲ್ಲ. ಹಾಗಾಗಿ ಅವರೀಗ ವಾಪಸ್ ಹೋಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಪೊಲೀಸರು ಕೇಳಿರ್ತಾರೆ, ಹಾಗೆ ದಾಖಲಾತಿಗಳನ್ನ ಕೂಡ ಕೇಳಿರ್ತಾರೆ. ಅದೇ ರೀತಿಯಲ್ಲಿ ಯಾವ ವಿಡಿಯೋವನ್ನ ಎಡಿಟ್ ಮಾಡಿದಂತಹ ಒಂದು ಸಿಸ್ಟಮ್ ಆಗಿರ್ಬೋದು, ಅಥವಾ ವಿಡಿಯೋವನ್ನ ಯಾವ ಒಂದು ಟೆಕ್ನಾಲಜಿಯನ್ನು ಬಳಸಿ ನೀವು ಎಡಿಟ್ ಅನ್ನ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೇಳಿದ್ರು. ಆದರೆ ಅದನ್ನು ಒದಗಿಸುವಲ್ಲಿ ಸಮೀರ್ ಅವರು ಸ್ವಲ್ಪ ಮಟ್ಟಿಗೆ ವಿಫಲರಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಮನೆಗೆ ಬೆಳ್ತಂಗಡಿ ಪೊಲೀಸರು ಆಗಮಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸಾಕಷ್ಟು ಬಾರಿ ಕರೀತಾರೆ, ಆದರೆ ಯಾರು ಕೂಡ ಮನೆಯಲ್ಲಿ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಪ್ರಸ್ತುತವಾಗಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈಗ ವಾಪಸ್ ಹೋಗಿರುವಂಥದ್ದು. ಆದರೆ ಮತ್ತೆ ಆತನನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು, ಹಾಗೆ ಅವರ ಮನೆಗೂ ಕೂಡ ಮತ್ತೆ ಆಗಮಿಸುವಂಥ ಒಂದು ಸಾಧ್ಯತೆಯು ದಟ್ಟವಾಗಿದೆ ಅಂತ ಹೇಳ್ಬೋದು. ಆದರೆ ಸಮೀರ್ ಅವರನ್ನ ಕರೆದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಮನೆಯಲ್ಲಿ ಇಲ್ಲ ಅನ್ನುವಂಥದ್ದಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸರು ಕೂಡ ಈ ಬಗ್ಗೆ ಮೊದಲಿಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಅಂದ್ರೆ ಮನೆಯಲ್ಲಿ ಇದ್ರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು, ಆದ್ರೆ ಈಗ ಅವರು ಮನೆಯಲ್ಲಿ ಇಲ್ಲ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.